ಅಡಿಕೆಯ ತೋಟಗಳಿಗೆ ನೆರಳಿಗೋಸ್ಕರವಾಗಿ ಈ ಥರ ಅಡಿಕೆಯ ಬದಿಯಲ್ಲಿ ಒಂದು ಲೈನಲ್ಲಿ ನೋಡಿ, ಅಡಿಕೆ ಲೈನ್ ಕಾಣಿಸ್ತಾ ಇದೆ. ಅಡಿಕೆ ಲೈನಿನ ಮಧ್ಯದಲ್ಲಿ ಒಂದು ಗಿಡದಿಂದ ಮಧ್ಯದಲ್ಲಿ ಈ ಥರ ತೊಗರಿ ಗಿಡಗಳನ್ನ ನೆಡುವಂಥದ್ದು. ತೊಗರಿ ಬೀಜಗಳನ್ನ ನೆಟ್ಟರೆ ಒಳ್ಳೆಯ ಒಂದು ಎಮ್ಮರ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಎಷ್ಟು ಅಡಿಕೆಗೆ ಶೆಲ್ಟರ್, ನೆರಳನ್ನು ಕೊಡುತ್ತೆ. ಇದೊಂದು ಪೆರಿನಿಯಲ್ 1 ವರ್ಷ 2 ವರ್ಷ ಇರ್ತಕ್ಕಂಥ ತೊಗರಿ ಬೆಳೆ. ಈ ಥರದ ಪ್ರಯತ್ನಗಳನ್ನ ನಾವು ಯಾಕೆ ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ. ಡ್ರಿಪ್ ಇರಿಗೇಷನ್ ಮಾಡಿದರೆ ನೀರು ಎಲ್ಲೂ ಆವಿಯಾಗೋದಿಲ್ಲ. ಈ ಥರ ಅಡಿಕೆಗೆ ಈ ಥರ ನೆರಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆಯ ಮರದ ಥರ ಬೆಳೆದುಬಿಟ್ಟಿದೆ. ಈ ಥರದಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು? ಅಡಿಕೆ ನೆರಳಿಗೋಸ್ಕರವಾಗಿ ನಾವು ಸಾಕಷ್ಟು ಬೇರೆ ಬೇರೆ ಗಿಡಗಳನ್ನೆಲ್ಲ ನೋಡ್ತಾ ಬಂದ್ವಿ. ಕೆಲವರು ಸೆಡೆ ಗಿಡ, ಚೊಗಚೆ, ಫ್ಲಾಕ್ ಸೀಡ್ಸ್ ಅಂತ ಹೇಳಿದ್ರು, ಅದನ್ನು ಮಾಡಿದ್ರು. ಗೊಬ್ಬರದ ಗಿಡ ಹಾಕಿದರು. ಇವರು ತೊಗರಿ ಹಾಕಿದ್ದಾರೆ. ತೊಗರಿ ಬೀಜ ನಿಮಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೇ ತೊಗರಿ. ಈ ಥರದ ನೆರಳಿನ ಸುಮಾರು 10 ಅಡಿಗಿಂತಲೂ ಎತ್ತರ ಹೋಗಿರ್ತಕ್ಕಂಥದ್ದು. ಅದಕ್ಕೆ ಬೇಸಾಯ ಮಾಡಲಿಕ್ಕೂ ತೊಂದರೆ ಇಲ್ಲ. ಎಷ್ಟು ಸರಳವಾಗಿ ರೈತರು ಬುದ್ಧಿವಂತಿಕೆಯಿಂದ ಅಡಿಕೆಯ ನೆರಳಿಗೋಸ್ಕರವಾಗಿ ಈ ತೊಗರಿ ಗಿಡವನ್ನು ಬೆಳೆಸೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಇದೊಂದು ಕೇಸ್ ಸ್ಟಡಿ. ಹೊಳಲ್ಕೆರೆ ತಾಲೂಕು ಚಿಕ್ಕಮ್ಮಿಗ್ನೂರಿನ ಹತ್ರ, ಹಿರೇಮಿಗ್ನೂರ ಹತ್ರ ಈ ರೈತರು ಮಾಡಿರ್ತಕ್ಕಂಥದ್ದು. ನೋಡಿ ಕೆಳಗಡೆ ಎಷ್ಟು ನೀಟಾಗಿ ತೊಗರಿ ಒಳ್ಳೆ ಮರದ ಥರ ಕಾಣಿಸ್ತಾ ಇದೆ. ಎಷ್ಟು ಒಳ್ಳೆ ಶೆಲ್ಟರ್ ನೋಡಿ. 2 ಗಿಡದ ಮಧ್ಯದಲ್ಲಿ 2 ಹಾಕ್ಬೋದು. ನಮಗೆ ಬೇಡ ಅಂದರೆ ಕಟ್ ಮಾಡಿ ಹಾಕ್ಬೋದು. ಎಷ್ಟು ಒಳ್ಳೆ ಶೆಲ್ಟರ್ ಮತ್ತು ಎಷ್ಟು ಮಲ್ಚಿಂಗ್ ಎಷ್ಟಾಗುತ್ತೆ ಅಂದರೆ ಎಲೆಗಳೆಲ್ಲ ಬೀಳ್ತಾ ಹೋಗ್ತದೆ. ಒಳ್ಳೆ ಮಲ್ಚಿಂಗ್ ಸಾಲ ಆಗುತ್ತೆ. ಮರ ಇದು ಸ್ಟ್ರೈಟಾಗಿ ಕಟ್ಬೋದು, ಸ್ಟ್ರೈಟಾಗಿ ಬೆಳೆಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ಅಡಿಕೆಯ ನೆರಳಿಗೆ ಇವರೊಬ್ಬರು ತೊಗರಿಯನ್ನು ಬೆಳೆಸಿರ್ತಕ್ಕಂಥ ಒಂದು ಪದ್ಧತಿ ಇದೆಯಲ್ಲ, ತುಂಬ ಒಂದು ವೈಜ್ಞಾನಿಕವಾಗಿ ಮಾಡಿದ್ದಾರೆ. ತುಂಬ ಸರಳವಾಗಿದೆ. ಮತ್ತು ಅಡಿಕೆ ತೋಟಕ್ಕೆ ನಾವು ಮೆಕ್ಕೆಜೋಳ, ಶೇಂಗಾ ಮತ್ತೊಂದು ಏನೇನೋ ಬೆಳೀತಾರೆ. ಇಂಥ ಒಂದು ಪ್ರಯತ್ನ ಮಾಡಿದ್ರೆ ಎಷ್ಟು ಸರಳವಾಗಿ ಅಡಿಕೆಗೆ ನೆರಳು ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀವು ಸಹ ಸಾಧ್ಯವಾದರೆ ಅಡಿಕೆ ಮಧ್ಯದಲ್ಲಿ, ಬೇರೆ ಯಾವುದೇ ಬೆಳೆಗೆ ಮಧ್ಯದಲ್ಲಿ ಈ ಥರದ ಇಂಟರ್ ಕ್ರಾಪ್ನ ಬೆಳೆಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ಲಾಭವನ್ನು ಪಡ್ಕೊಬೋದು. ಯಾಕಂದರೆ ಇಲ್ಲೆಲ್ಲ ಬಿಸಿಲಿನ ತೀವ್ರತೆ ತುಂಬ ಇರ್ತದೆ. ತುಂಬ ಬಿಸಿಲಿದ್ದಂಥ ಪ್ರದೇಶದಲ್ಲಿ ಕೊಟ್ಟಂಥ ನೀರು ಆವಿಯಾಗುತ್ತೆ. ಮಧ್ಯಾಹ್ನದ ಬಿಸಿಲು ಕಡಿಮೆ ಆಗಲ್ಲ. ಇತ್ತೀಚಿನ ಕ್ಲೈಮೇಟ್ ಚೇಂಜ್ ಈ ನೋಡಿ, ಇದ್ದಕ್ಕಿದ್ದಂಗೆ ಈ ಜುಲೈ ತಿಂಗಳಲ್ಲಿ ಮಳೆನೇ ಇಲ್ಲ, ಬಿಸಿಲಿನ ಇದು ಜಾಸ್ತಿ ಆಗ್ತಾಯಿದೆ. ಈ ಥರ ಒಂದು ಪ್ರಯತ್ನ ನೋಡಿದಾಗ ಭಾಳ ಖುಷಿಯಾಯಿತು. ಹೈಯೆಸ್ಟ್ ನೈಟ್ರೋಜನ್ ಇರ್ತಕ್ಕಂಥದ್ದು ಇದು ಗೊಬ್ಬರ ಗಿಡ, ನುಗ್ಗೆ ಇಂಥದ್ದೆಲ್ಲ. ಅದು ಇದು ಏನು ಬೇರುಗಳು ತೊಂದರೆ ಕೊಡಲ್ಲ, ಮತ್ತು ಗಾಳಿಗೂ ಬೆಂಡಾಗುತ್ತೆ, ನಿಮಗೇನು ಡಿಸ್ಟರ್ಬ್ ಆಗೋಲ್ಲ. ಮತ್ತು ಯಾವ ಬೇಕಾದ್ರೂ ಕಟ್ ಮಾಡಿ ತೆಗೆದು ಬಿಸಾಕ್ಬೋದು. ಈ ಥರ ಯಾವುದೇ ತೋಟ ಮಾಡ್ತಕ್ಕಂಥ ರೈತರು ಮಧ್ಯದಲ್ಲಿ ಇಂಟರ್ ಕ್ರಾಪ್ನ, ಈ ತೊಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಅನ್ನೋಕ್ಕೋಸ್ಕರ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಈ ವಿಡಿಯೋ ನೋಡಿದ್ಮೇಲೆ ನೀವು ಇಂಥ ಒಂದು ಪ್ರಯತ್ನ ಮಾಡಲಿಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಧನ್ಯವಾದಗಳು, ನಮಸ್ಕಾರ.